ಮಧ್ಯದೊಳಗುದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಬಂಧ ಅಧಿಕಾರದ 6ನೇ ಮಂಗಲ ಕಲಶ. ಸರ್ವಂ ಸದೈವ ನಿಯತಂ ಭವತಿ ಸ್ವಕೀಯ ಕರ್ಮೋದಯಾನ್ ಮರಣ ಜೀವಿತ ದುಃಖ ಸೌಖ್ಯಂ ಅಜ್ಞಾನಮೇತರಿಹಯತು ಪರಸ್ಯ ಕುರ್ಯಾತ್ ಪುಮಾನ್ ಮರಣ ಜೀವಿತ ದುಃಖಿ ಸೌಖ್ಯಂ. ಸರ್ವಂ ಸದೈವ ನಿಯತಂ ಭವತಿ ಸ್ವಕೀಯ ಕರ್ಮೋದಯಾನ್ ಮರಣ ಜೀವಿತ ದುಃಖ ಸೌಖ್ಯಂ ಅಜ್ಞಾನಮೇತವಿಹಯತು ಪರಸ್ಯ ಕುರ್ಯಾತ್ ಪುಮಾನ್ ಮರಣ ಜೀವಿತ ದುಃಖ ಸೌಖ್ಯಂ. ಅಲ್ಲಿ ದುಃಖನ ಬೇಕದು, ದುಃಖ ಬೇಕಪ್ಪಿಲ್ಲ. ದುಃಖ ಇರೋದು ಬಿಟ್ರೆ ಎರಡು ಕಡೆ ದುಃಖ ಇರೋದು ಬಿಟ್ರೆ ಅರ್ಥ ಒಂದು ಕಡೆ ಸರಿಗಿದೆ. ಇಹ ಏತತ್ ಅಜ್ಞಾನಂ. ಇಹ ಮಿಥ್ಯಾತ್ವ ಪರಿಣಾಮದ ಒಂದು ಅಂಗವನ್ನು ತೋರಿಸಿಕೊಡುತ್ತಾರೆ. ಏತತ್ ಅಜ್ಞಾನಂ, ಇಂಥ ಒಂದು ಭಾವವು ಮಿಥ್ಯಾತ್ವಮಯವಿದೆ. ತು ಯತ್ ಪರಃ ಪುಮಾನ್ ಪರಸ್ಯ ಮರಣ ಜೀವಿತ ದುಃಖ ಸೌಖ್ಯಂ ಕುರ್ಯಾತ್. ತು ಅದು ಎಂಥ ಭಾವವಿದೆ? ಯತ್ ಆ ಭಾವವು ಹೀಗಿದೆ. ಪರಃ ಪುಮಾನ್ ಯಾವನೋ ಪುರುಷನ, ಪರಸ್ಯ ಅನ್ಯ ಪುರುಷನ, ಮರಣ ಜೀವಿತ ದುಃಖ ಸೌಖ್ಯಂ. ಮರಣ ಪ್ರಾಣಘಾತ, ಜೀವಿತ ಪ್ರಾಣರಕ್ಷಣೆ, ದುಃಖ ಅನಿಷ್ಟ ಸಂಯೋಗ, ಸೌಖ್ಯ ಇಷ್ಟಪ್ರಾಪ್ತಿಯಂತಹ ಕಾರ್ಯಗಳನ್ನು ಕುರ್ಯಾತ್ ಮಾಡುತ್ತಾನೆ. ಭಾವಾರ್ಥವು ಹೀಗಿದೆ. ಅಜ್ಞಾನಿ ಮನುಷ್ಯರಲ್ಲಿ ಇರುವಂಥ ಹೇಳಿಕೆಗಳು: ಈ ಜೀವನು ಇಂಥ ಜೀವನನ್ನು ಸಾಯಿಸಿದನು, ಈ ಜೀವನು ಇಂಥ ಜೀವನನ್ನು ಬದುಕಿಸಿದನು, ಈ ಜೀವನು ಇಂಥ ಜೀವನನ್ನು ಸುಖಿಯನ್ನಾಗಿಸಿದನು, ಈ ಜೀವನು ಇಂಥ ಜೀವನನ್ನು ದುಃಖಿಯನ್ನಾಗಿಸಿದನು ಎಂಬ ಉಕ್ತಿಗಳಿವೆ. ಆದರೆ ಹೀಗೆ ಪ್ರತೀತಿಯು ಯಾವ ಜೀವದಲ್ಲಿ ಇರುತ್ತದೆ ಅವನು ಮಿಥ್ಯಾದೃಷ್ಟಿ ಇದ್ದಾನೆಂದು ನಿಸ್ಸಂದೇಹವಾಗಿ ತಿಳಿಯುವುದು. ಯಾವುದೇ ಪ್ರಕಾರದ ಮೋಸವಿಲ್ಲ. ಮಿಥ್ಯಾದೃಷ್ಟಿ ಇದ್ದಾನೆಂದು ಏತಕ್ಕಾಗಿ ತಿಳಿಯುವುದು? ಕಾರಣವೇನೆಂದರೆ ಮರಣ ಜೀವಿತ ದುಃಖ ಸೌಖ್ಯಂ ಸರ್ವಂ ಸದಾ ಏವ ನಿಯತಂ ಸ್ವಕೀಯ ಕರ್ಮೋದಯಾತ್ ಭವತಿ. ಮರಣ ಪ್ರಾಣಘಾತ, ಜೀವಿತ ಪ್ರಾಣರಕ್ಷಣೆ, ದುಃಖ ಸೌಖ್ಯಂ ಇಷ್ಟ ಅನಿಷ್ಟ ಸಂಯೋಗಗಳು ಸರ್ವಂ ಎಲ್ಲ ಜೀವರಾಶಿಗೆ ಆಗುತ್ತವೆ. ಅವೆಲ್ಲವೂ ಸದಾ ಏವ ಸರ್ವಕಾಲದಲ್ಲೂ ನಿಯತಂ ನಿಶ್ಚಯದಿಂದ ಸ್ವಕೀಯ ಕರ್ಮೋದಯಾತ್ ಭವತಿ. ಯಾವ ಜೀವನು ತನ್ನ ವಿಶುದ್ಧ ಅಥವಾ ಸಂಕ್ಲೇಶ ರೂಪ ಪರಿಣಾಮದ ಮೂಲಕ ಮೊದಲೇ ಕಟ್ಟಿಕೊಂಡಂಥ ಯಾವ ಆಯುಕರ್ಮ ಅಥವಾ ಸಾತಾಕರ್ಮ ಅಥವಾ ಅಸಾತಾಕರ್ಮಗಳಿವೆ, ಆ ಕರ್ಮಗಳ ಉದಯದಿಂದ ಆ ಜೀವನಿಗೆ ಮರಣ ಅಥವಾ ಜೀವನ ಅಥವಾ ದುಃಖ ಅಥವಾ ಸುಖವಾಗುತ್ತದೆ ಎಂಬುದು ನಿಶ್ಚಯವಿದೆ. ಈ ಮಾತಿನಲ್ಲಿ ಯಾವುದೇ ಪ್ರಕಾರದ ವಂಚನೆಯಿಲ್ಲ. ಭಾವಾರ್ಥವು ಹೀಗಿದೆ. ಯಾವುದೇ ಜೀವವು ಬೇರೆ ಯಾವುದೇ ಜೀವವನ್ನು ಸಾಯಿಸುವ ಸಲುವಾಗಿ ಸಮರ್ಥವಿಲ್ಲ, ಬದುಕಿಸುವ ಸಲುವಾಗಿ ಸಮರ್ಥವಿಲ್ಲ, ಸುಖ ದುಃಖಿಯನ್ನಾಗಿಸಲು ಸಮರ್ಥವಿಲ್ಲ. ಇಷ್ಟೇ ಸ್ಥೂಲ ಮಾತು ತಿಳಿದರೆ ಎಷ್ಟೊಂದು ನಿರ್ಭಾರ, ಎಷ್ಟೊಂದು ವಿಕಲ್ಪ ಹೊರಟೋಯ್ತು, ಎಷ್ಟು ಜಾಲ, ಎಷ್ಟು ಪ್ರಯತ್ನ. ಅರೆ
ಆಯು ಪೂರ್ಣ ಆದ ನಂತರ ಜೀವವನ್ನು ಸ್ವತಃ ಅವನಿಂದನೂ ಬದುಕಿಸಿಕೊಳ್ಳೋದಾಗುವುದಿಲ್ಲ, ಇತರ ಯಾರಿಂದಲೂ. ಇಡೀ ವಿಶ್ವದ ಜಡ ಚೇತನ ಸಾಮರ್ಥ್ಯ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿದನ್ನು ಕೂಡ ಅವನನ್ನು ಒಂದು ಸಮಯ ಅಧಿಕೂಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಬೇಕಾದಷ್ಟು ಪ್ರಯತ್ನ ಮಾಡಿದೆವು, ಅಲ್ಲಿ ತೊಗೊಂಡು ಹೋದೆವು, ಇಲ್ಲಿ ತೊಗೊಂಡು ಹೋದೆವು, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ ವಿದೇಶಕ್ಕೆ ತಗೊಂಡು ಹೋಯಿತು. ಏನು ಮಾಡಿದ್ರೂ ಕೂಡ ಜೀವದ ಜೀವನ ಆಯುವಿನ ಆಧಾರದಿಂದ ಇದೆ. ಮರಣ ಯಾವುದಕ್ಕಂತಾರಿನ್ನ? ಮರಣ ಯಾವುದಿದೆ? ಅರೆ, ಯಾವ ಔದಾರಿಕ ದೇಹದ ಜೊತೆಗೆ ಸಂಯೋಗಿತ್ತಲ್ಲ, ಅದು ಬಿಟ್ಟು ಹೋಗುವುದರ ಹೆಸರು ಮರಣ ಇದೆ. ಕಾರ್ಬನ್ ದೇಹದ ಸಂಯೋಗ ಇದೇನಲ್ಲ, ಔದಾರಿಕ ದೇಹದ ಸಂಯೋಗ ಏನಿತ್ತು ಅದು ಮುಗಿದು ಹೋಗೋದು, ಅದು ಬಿಟ್ಟು ಹೋಗೋದರ ಹೆಸರು ಮರಣ ಇದೆ. ಕಾರ್ಮಣ ದೇಹ ವಿದ್ಯಮಾನ ಇರುವುದರಿಂದ ಮತ್ತೊಂದು ಯಾವುದೋ ದೇಹ ಲಭಿಸ್ತಿದೆ, ಪ್ರಾಪ್ತ ಆಗ್ತಿದೆ. ಅರೆ, ಒಂದು ಬಾರಿ ಈ ಜೀವ ಗಂಭೀರವಾಗಿ ವಿಚಾರ ಮಾಡಿದ ಅಂತಂದ್ರೆ ಇವನಿಗೆ ಮರಣದ ಭಯ ಹೋಗುವುದರ ಜೊತೆಯಾಗಿ ಆತ್ಮನ ಅನುಭೂತಿ ನಿಶ್ಚಿತವಾಗಿ ಆಗ್ತಿದೆ. ಆದ್ರೆ ಆ ಪ್ರಕಾರ ಇವ ಯಥಾರ್ಥ ಹೇಗಿದೆಯೋ ಹಾಗೆ ವಿಚಾರನ ಮಾಡುವುದಿಲ್ಲ, ಜ್ಞಾನದೊಳಗ ಕಾರ್ಯನ ಮಾಡುವುದಿಲ್ಲ, ತನ್ನ ಹಿತ ಆಗುವ ಸಲುವಾಗಿ ತನ್ನ ಜ್ಞಾನ ಸಾಮರ್ಥ್ಯದ ಉಪಯೋಗನ ಮಾಡಿಕೊಳ್ಳುವುದಿಲ್ಲ. ನಿರಂತರ ತನ್ನ ಜ್ಞಾನ ಸಾಮರ್ಥ್ಯದ ಉಪಯೋಗ ತನಗೆ ಅಹಿತ ಆಗುವ ರೂಪದಿಂದನ ಮಾಡಿಕೊಳ್ತಾ ಇದ್ದಾನೆ. ಏನು ಮಾಡೋದಿದೆ? ಮರಣ ಇದೆ, ಸುಖ ದುಃಖ ಇದೆ. ಅದ ಕಾರಣ ಇಷ್ಟೇ ಹೇಳಿದ್ರು, ಆಯುವಿನ ಸದ್ಭಾವ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಜೀವನ ನಡೀತಾ ಇರ್ತಿದೆ. ಆಯು ಪೂರ್ಣ ಆದ ನಂತರ ಈ ಔದಾರಿಕ ದೇಹದ ಸಂಯೋಗ ನಿಯಮದಿಂದ ಬಿಟ್ಟು ಹೋಗ್ತಿದೆ. ಪೂರ್ವದೊಳಗ ನನ್ನಿಂದ ಸಂಚಯವಾಗಿರುವಂಥ ಅಸಾಥ ವೇದನೆಯದ ಉದಯದೊಳಗ ನನಗೆ ಸಾಮಗ್ರಿಗಳಲ್ಲೇ ಅನಿಷ್ಟ ಬುದ್ಧಿ ತಾನಾಗಿನ ಆಗ್ತಿದೆ. ಪೂರ್ವದೊಳಗ ಯಾವ ಸಾತಾ ವೇದನೆಯದ ಬಂಧ ಆದದ್ದಿತ್ತು ಅದು ಉದಯಕ್ಕೆ ಬಂದ ನಂತರ ಸಾಮಗ್ರಿಗಳಲ್ಲಿ ಇಷ್ಟ ಬುದ್ಧಿ ಆಗುತ್ತಿದೆ. ಆದರೆ ಸಂಯೋಗ ಇಷ್ಟ ಇರಲಿ ಅನಿಷ್ಟ ಇರಲಿ ಅದು ನನ್ನಿಂದ ಭಿನ್ನ ಇದೆ. ಆ ಸಂಯೋಗದಿಂದ ಯಾವುದೇ ಪ್ರಕಾರದ ಲಾಭ ಹಾನಿ ಇಲ್ಲ. ಆ ಇಷ್ಟ ಅನಿಷ್ಟ ಬುದ್ಧಿ ಏನು ಆಗ್ತಿದೆ ಅದು ಕರ್ಮದ ಉದಯದಿಂದ ಆಗ್ತಿದೆ ಒಂದು ಮಾತ, ಮತ್ತು ನವೀನ ಕರ್ಮ ಬಂಧಕ್ಕೆ ಕಾರಣ ಆಗ್ತಿದೆ, ಇದು ಇನ್ನೊಂದು ಮಾತ. ಯಾವ ಪದಾರ್ಥದಲ್ಲಿ ಈ ಜೀವ ಇಷ್ಟ ಅನಿಷ್ಟ ಬುದ್ಧಿ ಮಾಡ್ತಾನೋ ಆ ಪದಾರ್ಥಂತೂ ತನ್ನಿಂದ ಭಿನ್ನನ ಇದೆ. ಆದ್ರೆ ಆ ಇಷ್ಟ ಅನಿಷ್ಟ ಬುದ್ಧಿಗೆ ಕಾರಣೀಭೂತ ನಿಮಿತ್ತಭೂತವಾದಂಥ ಕರ್ಮ ಸ್ಥಿತಿ ಪೂರ್ಣ ಮಾಡಿ ಹೊರಟು ಹೋಗ್ತಾ ಇದೆ. ಆದರೆ ಈ ಇಷ್ಟ ಅನಿಷ್ಟ ಬುದ್ಧಿ ಮಾಡುವುದರಿಂದ ಜೀವನಿಗೆ ವರ್ತಮಾನದಲ್ಲೇನೂ ಆಕುಲತೆ ಇದೆ, ಭವಿಷ್ಯದೊಳಗನೂ ಕರ್ಮದ ಬಂಧ ನಿಯಮದಿಂದ ಆಗ್ತಿದೆ. ಇಡೀ ಕಲಶದ ಸಾರ ಅಷ್ಟೇ ಇದೆ. ಏನ? ಒಂದು ಆಯು ಕರ್ಮದ ಉದಯದಿಂದ ಜೀವನ ಇದೆ, ಆಯು ಕರ್ಮ ಪೂರ್ಣ ಆಗೋದ್ರಿಂದ ಮರಣ ಇದೆ. ಎಲ್ಲ ಜೀವಗಳಿಗೆ ಎಲ್ಲ ಕಾಲದಲ್ಲಿ ಇದೇ ನಿಯಮ ಅನ್ವಯಿಸ್ತಿದೆ. ವಸ್ತು ಸ್ಥಿತಿ ಹೀಗೆ ಇದೆ. ಅದೇ ಪ್ರಕಾರ ಸುಖ ದುಃಖ ಈ ಜೀವ ಯಾವ ಪ್ರಕಾರ ಹಿಂದಿನ ಭವಾಂತರಗಳಲ್ಲಿ ಮಾಡಿರುವಂಥ ಸಾತ ಅಸಾತ ಕರ್ಮದ ಸ್ಥಿತಿ ಪೂರ್ಣ ಆಗಿ ಈ ಸಮಯಕ್ಕೆ ಎಂಥದ್ದು ಉದಯಕ್ಕೆ ಬಂದಿದೆಯೋ ಆ ಪ್ರಕಾರದ ಸುಖ ದುಃಖ ಆಗುತ್ತವೆ. ಅವು ನಿಜವಾದ ಸುಖನೂ ಅಲ್ಲ, ಮತ್ತು ಆ ದುಃಖದಲ್ಲಿ ಈ ಜೀವದ ಯಾವ ಸ್ವರೂಪಕ್ಕ ಸ್ವಭಾವಕ್ಕ ಹಾನಿ ಆಗುವುದು ಇಲ್ಲ. ಹಾಗಾದರೆ ಇಷ್ಟಾದ ನಂತರ ಇಡೀ ಕಲಶದ ಮಾತ ಇಷ್ಟೇ ಇದೆ. ಶುಭಾಶುಭ ಕರ್ಮದಿಂದ ಸುಖ ದುಃಖ ಆಗ್ತಿದೆ, ಆಯು ಕರ್ಮದ ಉದಯ ಸದ್ಭಾವ ಅಥವಾ ಅಭಾವದೊಳಗ ಜೀವನ ಅಥವಾ ಮರಣ ನಡೀತಾ ಇರ್ತಿದೆ. ಆದರೆ ಅಜ್ಞಾನಿಗಳಲ್ಲೇ ಈ ಪ್ರಕಾರ ಇದೆ. ಯಾವ ಪ್ರಕಾರ? ನಾನು ಆ ಜೀವವನ್ನು ಸಾಯಿಸಿದೆನೋ, ನಾನು ಆ ಜೀವದ ರಕ್ಷಣೆ ಮಾಡಿದೆನೋ, ನಾನು ಆ ಜೀವನನ್ನು ಸುಖಿ ಮಾಡಿದೆನೋ,
ಆ ಜೀವನನ್ನು ದುಃಖಿ ಮಾಡಿದನು ಅಥವಾ ಮಾಡೇ ಮಾಡ್ತೇನೆ. ಈ ಪ್ರಕಾರದ ಉಕ್ತಿ ಮಾತ್ರ ಇಲ್ಲ, ಆದರೆ ಈ ಪ್ರಕಾರದ ಮನ್ನಣೆ ಮಿಥ್ಯಾದೃಷ್ಟಿ ಜೀವದಲ್ಲಿ ಸದೈವ 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 ಇದೆ. ಯಾಕಿದೆ ಅಂತಂದ್ರೆ ಅದ ಪರರ ಕುರಿತಾಗಿ ಇದ್ರೂ ಕೂಡ ಅವನ ಆಂತರ್ಯದೊಳಗ ಆಗ ಶ್ರದ್ಧೆ ಇದೆ. ಏನು ಶ್ರದ್ಧೆ ಇದೆ? ನನ್ನ ಜೀವನ ಇತರರಿಂದ, ಇತರರ ಜೀವನ ನನ್ನಿಂದ, ನನ್ನ ಮರಣ ಇತರರಿಂದ, ಇತರರ ಮರಣ ನನ್ನಿಂದ, ನನ್ನ ಸುಖ ದುಃಖ ಬೇರೆಯವರಿಂದ, ಬೇರೆಯವರ ಸುಖ ದುಃಖ ನಾನು ಮಾಡ್ತೇನೆ. ಈ ಪ್ರಕಾರದ ಅಭಿಪ್ರಾಯ ಇವನಲ್ಲಿ ಸ್ಥಿರವಾಗಿ ದೃಢವಾಗಿ ಇದ್ದದ್ದು ಇದೆ. ಆ ಅಭಿಪ್ರಾಯದಿಂದ ನಿರಂತರ ಅನಂತ ಸಂಸಾರದ ಬಂಧ ಆಗ್ತಾ ಇದೆ. ಅನಂತ ಸಂಸಾರದ ಬಂಧ ಆ ಅಭಿಪ್ರಾಯ ಮಾತ್ರದಿಂದ ಆಗ್ತಾ ಇಲ್ಲ. ಆದ್ರೆ ಆ ಅಭಿಪ್ರಾಯಕ್ಕೆ ಯಾವುದ ಆಧಾರ ಇದೆಯಲ್ಲ, ಏನ ಪ್ರತಿಯೊಂದು ವಸ್ತು ಅನಾದಿ ಅನಂತ ವಿದ್ಯಮಾನ ಇರೋದಿದೆ, ಅದರ ಅವಸ್ಥೆಗಳ ಸತತ ಅದರದೇ ಆದಂಥ ಸ್ವಸಾಮರ್ಥ್ಯದಿಂದ ಬದಲಾಗ್ತಾ ಇರ್ತವೆ. ಇಷ್ಟು ಈ ಜೀವ ತಿಳಿಯುವಂಥ ಯೋಗ್ಯತೆ ಇದ್ದ ನಂತರ ಕೂಡ ತಿಳಿಯುವುದಿಲ್ಲ. ಇದುವೇ ಅನಂತ ಸಂಸಾರದ ಬಂಧದ ಕಾರಣ, ಬೇರೆ ಏನೂ ಇಲ್ಲ. ಅಭಿಪ್ರಾಯದೊಳಗ ನಾನು ಇನ್ನೊಬ್ಬರನ್ನ ಸಾಯಿಸ್ತೇನೆ, ಇನ್ನೊಬ್ಬರ ರಕ್ಷಣೆ ಮಾಡ್ತೇನೆ, ಇನ್ನೊಂದು ಜೀವ ನನ್ನನ್ನು ಸಾಯಿಸ್ತಾನೆ, ಇನ್ನೊಂದು ಜೀವದಿಂದ ನನ್ನ ರಕ್ಷಣೆ ಆಗುತ್ತಿದೆ. ನಾನು ಇತರರಿಗೆ ಸುಖ ದುಃಖ ಮಾಡ್ತೇನೆ, ಇತರರಿಂದ ನನಗೆ ಸುಖ ದುಃಖ ಆಗುತ್ತಾ ಇದೆ. ಈ ಎಲ್ಲ ಮನ್ನಣೆ ಈ ಸಂಜ್ಞೆ ಪಂಚೇಂದ್ರಿಯನಿಗೆ ತಿಳಿಸಿಕೊಡುವ ಸಲುವಾಗಿ ಒಂದು ಪ್ರಕಾರ ಸ್ಥೂಲ ರೂಪದಿಂದ ಹೇಳಿದ್ದಾರೆ. ಆದರೆ ವಸ್ತುವಿನ ಸ್ವತಂತ್ರತೆಯನ್ನು ತಿಳಿಯದೇ ಇರೋದು ಬಹಳ ಅದ್ಭುತ ಅಲ್ಲ? ನಿಜವಾಗಿನ ಸತ್ಯ ಮಾತ. ಆದರೆ ನಮಗೆ ಆ ಸತ್ಯದ ಸ್ವೀಕಾರ ಆಗ್ತಾ ಇಲ್ಲ. ವಿಶ್ವದೊಳಗೆ ಎಷ್ಟು ಪದಾರ್ಥಗಳು ಕಾಣಿಸ್ತಾ ಇದ್ದಾವೆಯೋ ಅವುಗಳ ನಾಶ ಎಂದೂ ಆಗುವುದಿಲ್ಲ. ಯಾವ ಪದಾರ್ಥವನ್ನ ಯಾರೂ ಉತ್ಪನ್ನ ಮಾಡಿಲ್ಲ, ಮಾಡೋದು ಸಾಧ್ಯ ಇಲ್ಲ, ನಾಶ ಮಾಡೋದನ್ನು ಸಾಧ್ಯ ಇಲ್ಲ. ಇದು ಉತ್ಪನ್ನ ಮಾಡೋದ, ನಾಶ ಮಾಡೋದ, ಇದಂತೂ ಬಹಳ ಮುಂದಿನ ಮಾತು. ಆದ್ರೆ ಆ ಇದ್ದಂಥ ಪದಾರ್ಥಗಳಲ್ಲಿ ಆಗತಕ್ಕಂಥ ಅವಸ್ಥೆಗಳಲ್ಲೇ ಯಾವುದೇ ಪ್ರಕಾರದ ಬದಲಾವಣೆ. ಅರೆ ಕಾರ್ತಿಕೇಯ ಮುನಿ ಕಾರ್ತಿಕೇಯ ಅನುಪ್ರೇಕ್ಷೆಯೊಳಗ ಹೇಳಿದರು, ಬುದ್ಧಿಯೊಳಗೆ ನಾವು ತಗೊಂಡೆವು, ವಿಕಲ್ಪದೊಳಗೆ ತಗೊಂಡೆವು. ಆದ್ರೆ ಅದನ್ನು ಮತ್ತೆ ಪುನಃ ಮರೆತು, ವಿಕಲ್ಪವನ್ನು ಮರೆತು, ಅರೆ ವಿಕಲ್ಪ ನಿಜವಾಗಿ ಆ ಅಭಿಪ್ರಾಯವನ್ನು ಅಲಗಾಡಿಸಬೇಕಾಗಿತ್ತು, ಹೋಗಲಾಡಿಸಬೇಕಾಗಿತ್ತು. ಏನ ಯಾವ ಜೀವದ ಇದೇ ಇದೆ ಮಾತಾದರಲ್ಲೇ, ಯಾವ ಜೀವದ ಜನ್ಮ ಮರಣ ಸುಖ ದುಃಖ ಯಾವ ಕ್ಷೇತ್ರದೊಳಗ, ಯಾವ ಕಾಲದೊಳಗ, ಯಾವ ವಿಧಾನದಿಂದ, ಯಾವ ನಿಮಿತ್ತದಿಂದ ಹೇಗೆ ಆಗೋವಿದವೋ ಅವ ಅದೇ ಸಮಯದೊಳಗ, ಅದೇ ಕ್ಷೇತ್ರದೊಳಗ, ಅದೇ ವಿಧಾನದಿಂದ, ಅದೇ ನಿಮಿತ್ತದಿಂದ ಹಾಗೆಯೇ ಆಗ್ತವೆ. ಅವುಗಳನ್ನು ಬದಲಾಯಿಸಲಿಕ್ಕೆ 100 ಜನ ಇಂದ್ರ, 100 ಜನ ಜಿನೇಂದ್ರರ ಏಕಕಾಲಕ್ಕೆ ಬಂದ್ರೂ ಕೂಡ ಸಾಧ್ಯ ಇಲ್ಲ. ಈ ಮಾತನ್ನು ತಿಳಿಸಿಕೊಡುವೆಳದೊಳಗೆ ಅಪ್ಪಾಜಿ ಹೇಳ್ತಿದ್ರು, ಒಂದು ಕೂದಲ ನೆಟ್ಟಗೆ ನಿಂತಿತ್ತು ಅಂತಂದ್ರೆ ಅದನ್ನು ಬಾಗಿಸುವ ಸಾಧ್ಯತೆ ಯಾರಲ್ಲೂ ಇಲ್ಲ. ನೋಡೋಣ ಬಾಗಿಸಿದೆನು ಅಂಥೇಳಿ ಅಂತೇಳಿ. ಆದರೆ ಅದರದ್ದು ಯಾವಾಗ ಹಾಗೆ ಆಗುವ ಅವಸ್ಥೆ ಅದರ ಯೋಗ್ಯತೆಯಿಂದ ಆಗ್ತಿದೆಯೋ ಆವಾಗ ಅದು ಕಾರ್ಯ ಆಗ್ತಿದೆ. ನಮಗೆ ಬರೀ ಸಂಯೋಗಿ ದೃಷ್ಟಿ, ನಿಮಿತ್ತದ ದೃಷ್ಟಿ ಇರುವ ಕಾರಣ ನಮಗೆ ವಸ್ತುವಿನ ಸ್ವಭಾವ, ಆ ಸ್ವಭಾವ ಶಕ್ತಿಯಿಂದ ಆಗುವಂಥ ಸ್ವತಂತ್ರ ಪರಿಣಾಮ ನಮ್ಮ ಲಕ್ಷ್ಯದೊಳಗೆ ಬರ್ತಾ ಇದೆ. ಈ ಲಕ್ಷ್ಯದೊಳಗೆ ಇದನ್ನು ತಗೊಳ್ಳದೇ ನಮ್ಮ ಭವ ಪೂರ್ಣ ಆಯಿತು ಅಂತಂದ್ರೆ ಇನ್ನೂ ಎಷ್ಟು ಮಹಾವೀರರ ನಿರ್ವಾಣಗಳನ್ನು ಆಚರಿಸೋರು ಯಾರಿಗೆ ಗೊತ್ತಾರೆ? ಇನ್ನೂ ಎಷ್ಟು ಮಹಾವೀರ
ಅರ್ಥಾತ್ ಮಹಾನ್ ವೀರತೆಯೊಂದಿಗೆ ಸ್ವಭಾವದ ಸ್ವೀಕಾರ ಮಾಡಿ ನಿರ್ವಾಣ ಪ್ರಾಪ್ತ ಮಾಡಿಕೊಳ್ಳುವ ಜೀವಗಳ ನಿಗೋಧದಿಂದ ಬಂದ ಆ ಕಾರ್ಯ ಮಾಡಿದರನು ನಾವು ಹೀಗೆ ಅವರದ ನಿರ್ವಾಣ ಉತ್ಸವದ ಆಚರಣೆಯನ್ನೇ ಮಾಡ್ತಾ ಇರೋದ, ಅವರ ಮೇಲೆ ಅಭಿಷೇಕವನ್ನೇ ಮಾಡ್ತಾ ಇರೋದ. ಈ ಕಾರ್ಯ ಆಗದ ವಿನಃ ಯಾವ ಕಾರ್ಯ? ಪ್ರತಿಯೊಂದು ವಸ್ತು ವಿದ್ಯಮಾನ, ಜಡ ಇರಲಿ ಚೇತನ ಇರಲಿ, ಬಹಳ ಹಿಂದೆ ಈ ವಿಷಯ ಬಂದದ್ದಿತ್ತು. ಜಡ ಇರಲಿ ಚೇತನ ಇರಲಿ, ಸೂಕ್ಷ್ಮ ಇರಲಿ ಸ್ಥೂಲ ಇರಲಿ, ಅರೂಪಿ ಇರಲಿ ರೂಪಿ ಇರಲಿ, ಅದು ಇದೆ 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 ಇದೆ, ಯಾವ ಕಾಲಕ್ಕೂ ಇದೆ, ಇರುವುದಿದೆ. ಅದು ತನ್ನ ಸಾಮರ್ಥ್ಯದಿಂದ ಸ್ವಭಾವವನ್ನು ಬಿಡದೆ ತನ್ನ ಸಾಮರ್ಥ್ಯದಿಂದ ಇರ್ತಿದೆ. ಬರೀ ಇರುವುದಿಲ್ಲ, ನಿರಂತರ ಬದಲಾಗ್ತಾ ಇರ್ತದೆ. ಆ ಬದಲಾಗುವಿಕೆಗೆ ಇನ್ನು ಯಾವುದರದ್ದು ಅದಕ್ಕೆ ಅಪೇಕ್ಷೆ ಇಲ್ಲ. ಮಳೆ ಬಂದ ಮೇಲೆ ಗಿಡ ಚಿಗುರ್ತಿದೆ ಅಂದ್ರೆ, ಬಿಸಿಲಿಗೆ ಭೂಮಿ ಬಾಯಿ ಬಿರುಕು ಬಿಡ್ತಿದೆ ಅಂದ್ರೆ ಕಠಿಣ ಮಾತಿದೆ. ಅರೆ ನೋಡ್ರಿ, ಶಬ್ದದಿಂದ ಶಬ್ದವನ್ನು ತಿಳಿಯೋದ ಸುಲಭ, ತಿಳಿದ ಹಾಗೆ ಅನ್ನಿಸ್ತು ನಮಗೆ. ಆದರೆ ಆ ಶಬ್ದ ಯಾವ ವಿಶ್ವದ ಕಣಗಳದ್ದ, ಪ್ರತಿಯೊಂದು ಚೇತನದ್ದಾದ ನಿಗೋಧದಲ್ಲಿ ಬಿದ್ದಿರಲಿ, ಸಿಂಹ ಪರ್ಯಾಯದಲ್ಲಿ ಇರಲಿ, ಅತ್ಯಂತ ಸಂತ ಪರಿಣಾಮದ ಮನುಷ್ಯ ಆಗಿರಲಿ, ಅದರ ಯಾವುದು ಇದೆಯೋ ಅದು ಇರುವುದರ ಸಲುವಾಗಿಯೂ ಯಾವುದರದ ಅವಶ್ಯಕತೆ ಇಲ್ಲ. ಯಾವುದು ಬದಲಾಗ್ತಿದೆಯೋ, ಯಾವಾಗ ಯಾವ ರೀತಿಯಿಂದ ಬದಲಾಗ್ತಿದೆಯೋ ಅದಕ್ಕೆ ಆ ಬದಲಾವಣೆಯಲ್ಲೇನೂ ಯಾವುದರದ ಅವಶ್ಯಕತೆ ಇಲ್ಲ. ವೃಕ್ಷ ಚಿಗುರಲಿಕ್ಕೆ ಮಳೆಯ ಅವಶ್ಯಕತೆ ಇಲ್ಲ, ಅದರ ಶಕ್ತಿಯಿಂದ ಚಿಗುರಿದೆ, ಅದರಲ್ಲೇ ಇದೆ ಸಾಮರ್ಥ್ಯ. ಮಳೆ ಏನು ಮಾಡ್ತಿದೆ? ನಿಮಿತ್ತ ಇದೆ, ನಿಮಿತ್ತದಿಂದ ಏನು ಕಾರ್ಯ ಆಗ್ತಿದೆ? ಯಾವುದು ಚಿಗುತ್ತಿದೆ? ಮಳೆ ಚಿಗುತ್ತಿದೆ, ಏನು ವೃಕ್ಷ ಚಿಗುತ್ತಿದೆ? ಏನಾಗಿದೆ? ಅರೆ ಎಲ್ಲಿ ನಾವು ಸ್ವಭಾವದ ಹತ್ರ, ಅರೆ ಸ್ವಭಾವದ ಹತ್ರ ಸಮಯ ಸಾರದ 14-15ನೇ ಗಾಥೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನದ ಉತ್ಪತ್ತಿ ಮಾಡುವಂಥ, ಹುಟ್ಟು ಹಾಕುವಂಥ ಗಾಥೆ ಟೀಕಾಕಾರ ಅಮೃತ ಚಂದ್ರದೇವಲ್ಲಿ ಹೇಳ್ತಾರೆ. ದ್ರವ್ಯದ ಸಮೀಪ ಹೋಗಿ ನೋಡಿದರ, ಅರೆ ದ್ರವ್ಯದ ಸಮೀಪ ದೃಷ್ಟಾಂತ ಹೇಳಿದರಲ್ಲ, ಕ್ಷಾರ ಇದೆ, ಲವಣ ಇದೆ. ಆ ಲವಣ ಭರಣಿಯೊಳಗಿರುವಳರೊಳಗೆ ಯಾವ ಪ್ರಕಾರದ ಸ್ವಭಾವ ಅದರದ್ದಿದೆಯೋ, ಯಾವ ಪ್ರಕಾರ ತನ್ನ ಸ್ವಭಾವ ರೂಪದಿಂದ ಅದು ಪರಿಣಮಿಸ್ತಾ ಇದೆಯೋ, ಅದೇ ಪ್ರಕಾರ ಸಾರಿನೊಳಗೆ ಕೂಡ ಲವಣ ಅದೇ ಸ್ವಭಾವದಿಂದ ಇದೆ, ಅದೇ ರೂಪದಿಂದ ಪರಿಣಮನ ಮಾಡ್ತದೆ. ಆದರೆ ಈ ಮಾತ ಎಷ್ಟೇ ತಿಳಿಸಿಕೊಟ್ರೂ ಕೂಡ ಈ ಜೀವ ತಿಳ್ಕೊಳ್ಳುವ ಸಲುವಾಗಿ ಇವನಲ್ಲಿ ಜಿಜ್ಞಾಸೆ ಮೂಡಿ ಬರದಿದ್ರೆ, ಅದರೊಳಗಿನ ಸತ್ಯತೆ ಇವನಿಗೆ ಭಾಷಿತ ಆಗದಿದ್ದರೆ ಇವ ಅಲ್ಲಿ ಉದ್ಯಮ ಮಾಡೋ ಸಾಧ್ಯ ಇಲ್ಲ. ಅಲ್ಲಿ ಉದ್ಯಮ ಮಾಡದ ವಿನಃ ಸತ್ಯ ಸ್ವರೂಪದ ಪ್ರಕಟತೆ ಆಗೋ ಸಾಧ್ಯ ಇಲ್ಲ. ಮಿಥ್ಯಾದೃಷ್ಟಿ ಜೀವರುಗಳು ಹೀಗೆ ಮನ್ನಿಸ್ತಾರಂತಾರೆ. ಉಕ್ತಿ ಲೋಕದೊಳಗೆ ಹೀಗೆ ಇದ್ದಾವೆ. ನಾನವನ ಬದುಕಿಸಿದೆ, ನಾನವನ ರಕ್ಷಣೆ ಮಾಡಿದೆ, ನಾನವನ್ನ ಸಾಯಿಸಿದೆ, ಅವನನ್ನ ಸಾಯಿಸ್ತಾನೆ, ಇವನಿಂದ ನನ್ನ ರಕ್ಷಣೆ ಆಯಿತು. ಆ ಕುಂದು ಭಗವಂತರನ್ನ, ಮುನಿರಾಜ ಕುಂದರನ್ನ ಯಾವಾಗ ಕಾನನದೊಳಗೆ ಸಾಗಿ ಹೋಗ್ತಾ ಇದ್ರು, ಆ ವಿಷ ಸರ್ಪದಿಂದ ಯಾರ ರಕ್ಷಣೆ ಮಾಡಿದ್ದಾರೆ? ಆ ಸೇವಕ ಸ್ವಂತ ಬೌಳಿ ಬಂದು ಬಿದ್ದರೆ ನೋಡಿ. ಅದೇ ಕುಂದರನ್ನ ಪೊನ್ನೂರು ಬೆಟ್ಟದ ಮೇಲೆ ಆ ಯಾವುದು ಹುಲಿ ಇತ್ತಲ್ಲ, ಅದರಿಂದ ಯಾರ ರಕ್ಷಣೆ ಮಾಡಿದರು? ಇಂಥ ಘಟನೆಗಳ ಕಥಾ ಸಾಹಿತ್ಯದೊಳಗ, ಮಹಾಪುರುಷರ ಜೀವನದೊಳಗ ಆಗಿರುವುದನ್ನು ಜ್ಞಾನಿಗಳ ನಮ್ಮೆದರ ದಿಗ್ದರ್ಶನ ಮಾಡಿದರನ್ನು ಕೂಡ ಅಲ್ಲಿ ನಾವು ಅವರ ಮಹಿಮೆ ಮಾಡ್ತೇವೆ ವಿನಃ ವಸ್ತು ಸ್ವರೂಪವನ್ನು ತಿಳಿಯುವುದಿಲ್ಲ. ಆ ಕುಂದರ ಮಹಿಮೆ ಮಾಡಿದೆವು. ಆ ಹಾವು ಏನು ಮಾಡಿತು? ಸರ್ಪ ಎದುರಿಗೆ ಬಂದವರನ್ನು ನುಂಗಿ ನೀರು ಕುಡಿತೇನೆ ಅಂತ ಹೇಳಿ ರೋಷದಿಂದ ಆವೇಶದಿಂದ ಬರ್ತಾ ಇತ್ತು.
ಆವಾಗ ಏನಾಯಿತು, ದೈವಯೋಗದಿಂದ ಎಲ್ಲೋ ಮರದ ಸಂದಿಯೊಳಗಿಂದ ನೋಡಿತದ ಮಯೂರ. ಅದರ ಧ್ವನಿ ಕೇಳಿ ಇದ ಹೊರಟು ಹೋಯ್ತು. ಅದರ ಧ್ವನಿ ಕೇಳಿ, ಬರೇ ಧ್ವನಿ ಅಲ್ಲ, ಅಲ್ಲಿ ಉಪದೇಶ ಹೇಳಿದರು ಲೇಖಕರು. ನಾನು ಪರದೊಳಗೆ ಕಾರ್ಯ ಮಾಡುತ್ತೇನೆ ಅನ್ನುವಂಥವ್ರ ಅಹಂಕಾರದ ಮರ್ದನ ಮಾಡುವ ಸಲುವಾಗಿನ ಈ ಮಯೂರದಂಥ ಮುಂಗುಷಿಯಂಥ ಜೀವಗಳ ಲೋಕದೊಳಗೆ ಇದ್ದಾವೆ. ಯಾವ ಸಾಧುವಿನ ಪೂಜೆಯನ್ನು ಮಾಡಬೇಕಾಗಿತ್ತು? ಪೂಜೆ ಮಾಡೋದಂತಂದ್ರೆ ಅಲ್ಲಂತೂ ಶಬ್ದ ಪ್ರಯೋಗ ಇದೆ ರೀ. ತನ್ನ ಶಿರೋರತ್ನವನ್ನು ಅರ್ಪಿಸಿ ಆ ಯಾವ ಸಂತನ ಚರಣದ ಪೂಜೆ ಮಾಡಬೇಕಾಗಿತ್ತು, ಅವರ ಮೇಲೆ ರೋಷ ಮಾಡಲಿಕ್ಕೆ ಹೊರಟಿದೆಯನ ಅಂಥೇಳಿ ಅದು ಬೋಧ ಮಾಡಿತು ಮಯೂರ. ಆದರೆ ನಿಜವಾಗಿ ಪೂಜೆ ಮಾಡೋದಂತಂದ್ರೆ ಸಂತರ ಮಾರ್ಗದ ಅನುಸರಣೆ ಮಾಡೋದಿದೆ. ಅವರ ಉಪದೇಶ ಸಿಕ್ಕರನು, ಪ್ರತ್ಯಕ್ಷ ಅವರ ಜೀವನ ನಮಗೆ ಪ್ರತ್ಯಕ್ಷ ನೋಡಲಿಕ್ಕೆ ಸಿಕ್ಕರನು ಕೂಡ ನಮ್ಮದೇ ಆದಂಥ ಮಾರ್ಗದಲ್ಲಿ ಹೊರಟು ಹೋಗೋದ, ಇದು ಯೋಗ್ಯಿಲ್ಲ ಅಂಥೇಳಿ ಆ ಮಯೂರದ ಸಂದೇಶ ನಮಗಿದೆ. ಅದೇ ಪ್ರಕಾರ ಆ ಹುಲಿ ಸಿಂಹ ಇತ್ತಲ್ಲ, ಅದೇನು ಮಾಡಿತು, ಅದನ್ನು ನೋಡ್ರಿ 3 ದಿವಸದಿಂದ ಹಸಿದಿತ್ತು, 3 ದಿವಸದಿಂದ ಆಹಾರ ಇರಲಿಲ್ಲ, ಮರಿ ಹಾಕಿದ ಮೇಲೆ ಅದಕ್ಕೆ ಕ್ಷುಧಾಬಾಧೆಯ ಅತಿಯಾಗಿತ್ತು. ಆ ವೇಳೆದೊಳಗ ಇಲ್ಲಿ ಯಾವುದೇ ಪ್ರಕಾರದ ಪ್ರತಿಕಾರ ಮಾಡದೇ ಇರುವಂಥ ಶಾಂತ ಮೂರ್ತಿ, ಮನುಷ್ಯಾಕೃತಿ ಮನುಷ್ಯ ಇದ್ದು, ಆದರೆ ಆ ದೇಹವನ್ನು ಆ ಹಸಿದಿರುವ ಸಮಯದೊಳಗೆ ಆ ಕ್ರೂರ ಪ್ರಕೃತಿಯಿಂದಲೇ ಕ್ರೂರ ಇರುವಂಥ ಸಿಂಹ ಮತ್ತು 3 ದಿವಸದಿಂದ ಆ ಹಸಿವೆಗೆ 2 ಕಾರಣ, ಒಂದು ಆಹಾರ ಇಲ್ಲ, ಒಂದು ಮರಿ ಹಾಕಿರುವಂಥದ್ದು ಇದೆ. ಹೀಗಿರುವ ವೇಳೆಯದೊಳಗ ಆ ಸಿಂಹವನ್ನು ಆ ಮುನಿರಾಜರನ್ನು ಕೊಂದು ಪ್ರಭುವಿನ ಭಕ್ಷಣೆ ಮಾಡುವುದರಿಂದ ತಪ್ಪಿಸಲಿಕ್ಕೆ ಯಾರ ಸಮರ್ಥ ಇದ್ದಾರೆ? ಆದರೆ ಆ ಸಿಂಹದ ಅಂತರಂಗದೊಳಗೆ ಅವ್ರದ್ದು ಆಗೋದನೇ ಇರಲಿಲ್ಲಲ್ಲ. ಅಲ್ಲಿ ಏನಾಗೋದಿರಲಿಲ್ಲ, ಸಿಂಹಕ್ಕೆ ಆಹಾರ ಆಗೋದನೇ ಇರಲಿಲ್ಲ, ಆಯು ಇತ್ತರೆ. ಆವಾಗ ಅದರ ಅಂತರಂಗದೊಳಗನೆ ಏನೋ ಕೇಳಿದ ಹಾಗೆ, ಅದರ ಮರಿಗಳ ಆರ್ತನಾದದಿಂದ ಕೂಗಿದ ಹಾಗೆ ಭಾಸ. ಇದೆಲ್ಲ ನಿಮಿತ್ತದ ಮಾತು. ಆದರೆ ಇಲ್ಲಿ ಯಾಕಾಗಲಿಲ್ಲ ಅಂತಂದ್ರೆ ಆಯು ಇತ್ತವ. ಇದನ್ನು ನಾವು ನೋಡುವುದಿಲ್ಲದೆ, ಅಲ್ಲಿ ಕಥಾಕಾರರ ಬೇರೆ ಉದ್ದೇಶವನ್ನು ಅಲ್ಲಿ ಸಿದ್ಧ ಮಾಡುವುದಿತ್ತು. ಅಂದ್ರೆ ಆ ಸಿಂಹ ಕೂಡ ಆ ವೀತರಾಗಿ ಮುದ್ರೆಯನ್ನು ನೋಡಿ ಅದರ ಅಂತರಂಗದ ಯಾವುದೋ ಒಂದು ಧ್ವನಿ ಜಾಗೃತಾಗಿ ಅಂಥ ಪಾಪ ಕಾರ್ಯದಿಂದ ಬಿಡಿಸಿತು. ಯಾರಿಗೂ ಯಾವುದೇ ಪ್ರಕಾರದ ಒಂದು ಅಂಶ ಕೂಡ ಅಪಕಾರ, ನೋವು, ಪೀಡೆ ಮಾಡದೇ ಇರುವಂಥ ಆ ಮುನಿರಾಜರ ಭಕ್ಷಣೆ ಮಾಡುವಂಥ ಪಾಪ ಕಾರ್ಯದಿಂದ ಅದರ ಅಂತರಂಗವೇ ಆ ಶಿವವನ್ನು ಬೀಳಿಸಿತು. ಇದು ಅಲ್ಲಿ ಸಿದ್ಧ ಮಾಡುವುದಿತ್ತು. ನೋಡ್ರಿ, ಎಲ್ಲಿ ಯಾವ ಅಪೇಕ್ಷೆಯಿಂದ ಯಾವ ವಿಷಯವನ್ನು ಪಾಠಕರಿಗೆ ತಿಳಿಸಿಕೊಡುವಂಥ ಒಂದು ಸದುದ್ದೇಶ ಲೇಖಕರದ್ದು ಇರ್ತಿದೆ, ಅದನ್ನು ತಿಳ್ಕೊಂಡ ನಂತರ ಕೂಡ ಆ ಉದ್ದೇಶದ ಮೂಲಕ ಇವರ ಆ ಮಾತನ್ನು ತಿಳ್ಕೊಂಡ ನಂತರ ಕೂಡ ಅದನ್ನು ಮರೆತು ಹೋಗೋದ ನಿಜವಾಗಿ ಪಾಠಕರ ಜೀವನಕ್ಕೆ ಶೋಭೆ ಇಲ್ಲ. ಅಲ್ಲೇನಾಯಿತು, ಆ ಕುಂದಾಚಾರ್ಯ ದೇವರ ಯಾವ ಆಯು ಇತ್ತೋ ಅದು ಇನ್ನೂ ಇತ್ತು, ಇನ್ನೂ ಪ್ರವಚನ ಸಾರ ಮೊದಲಾದ ಗ್ರಂಥಗಳ ರಚನೆ ಆಗೋದಿತ್ತು. ಭವ್ಯ ಜೀವರುಗಳಿಗೆ ಪಂಚಮ ಕಾಲದ ಕೊನೆಯವರೆಗೆ ಮೋಕ್ಷ ಮಾರ್ಗ, ವಸ್ತು ಸ್ವರೂಪದ ಜ್ಞಾನ ಲಭಿಸುವುದರಲ್ಲಿ ನಿಮಿತ್ತವಾಗುವಂಥ ಕೃತಿರತ್ನಗಳ ರಚನೆ ಆಗೋದಿತ್ತು. ಹೀಗಾಗಿ ಆ ಸರ್ಪದ ಕಡೆಯಿಂದನೂ ಆ ಸಿಂಹದ ಕಡೆಯಿಂದನೂ ಆ ಜೀವನಿಗೆ ಯಾವುದೇ ಪ್ರಕಾರದ ಹಾನಿ ಪೀಡೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಅವರೇ ಆಗಿದ್ದಿರಬಹುದು ಅಥವಾ ಇಲ್ಲ ಆಗಿದ್ದಿರಬಹುದನು. ಅವರ ಜೀವನದೊಳಗೆ ಕಾನನದೊಳಗಿರುವಂಥ ಅವರ ಜೀವನದೊಳಗೆ ಏನೇನು ಸಂಭವಿಸ್ತವೆ ಅನ್ನೋದರ ಕಲ್ಪನೆ ಯಾರು ಮಾಡೋರು? ಅವ್ರ ಹತ್ರ ಯಾರು ಇರ್ತಾರೆ?
ಏನೇನು ಯಾವ್ಯಾವ ಹುಳು ಪಶು ಪಕ್ಷಿಗಳಿಂದ ಯಾವ್ಯಾವ ಪ್ರಕಾರದ ಬಾಧೆ ಆಗಿರ್ತಿದೆ ಅನ್ನೋದು ಯಾರಿಗೆ ಹೇಳಲಿಕ್ಕೆ ಬರ್ತಿದೆ. ಆದರೆ ಆ ಬಾಧೆ ಆದರನೂ ಕೂಡ ಆ ಬಾಧೆ ಸಾಧಕನ ಜೀವನದೊಳಗ ಸತ್ತಾದಲ್ಲಿ ಇರುವ ಸ್ಥಿತಿ ಪೂರ್ಣ ಮಾಡಿ ಉದಯಕ್ಕೆ ಬಂದಿರುವಂಥ ಕರ್ಮವನ್ನು ಕೇವಲ ಹೋಗಲಾಡಿಸುವುದರಲ್ಲಿ ನಿಮಿತ್ತ ಆಗ್ತಿದೆ ಅವರ ಜೀವನ. ಒಳಗೆ ಹೊಸ ಕರ್ಮವನ್ನು ಒಳ ಸೇರಿಬಿಡುವುದಿಲ್ಲ. ಅರೆ ಸಾಧನಾ ಇಷ್ಟ ಇದೆ ರೀ, ಉದಯಕ್ಕೆ ಬಂದಂಥ ಕರ್ಮದೊಳಗ ಯಾವುದೇ ಪ್ರಕಾರದ ಪರಿವರ್ತನೆಯನ್ನು ಎಂಥ ಜೀವ ಕೂಡ ತರೋದು ಸಾಧ್ಯ ಇಲ್ಲ. ಒಂದೇ ಒಂದು ಇದೆ, ಏನ ನವೀನ ಬಂಧ ಆಗದೇ ಇರುವ ಹಾಗೆ ತನ್ನ ಪರಿಣಾಮದೊಳಗ ಧ್ರುವ ಜ್ಞಾತಾ ಸ್ವಭಾವದ ಅವಲಂಬನೆ ಮಾಡುತ್ತೆ. ಇನ್ನೊಂದು ಯಾವುದೂ ಕರ್ತವ್ಯ ಮನುಷ್ಯನಿಗೆ ಅಥವಾ ಜೀವನಿಗೆ ಅಥವಾ ಸಮನಸ್ಕ ಪ್ರಾಣಿಗೆ ಇನ್ನೊಂದು ಯಾವುದೂ ಕರ್ತವ್ಯ ತನ್ನ ಶಾಶ್ವತ ರಕ್ಷಣೆಯ ಸಲುವಾಗಿ ಇನ್ನೊಂದು ಯಾವುದೂ ಇಲ್ಲ. ಯಾವುದೆಲ್ಲ ಮಾಡ್ತೇವೆ ಬಿಟ್ಟು ಹೋಗ್ತಿದೆ, ಮುಗಿದು ಹೋಗ್ತಿದೆ, ಜೀವನನೂ ಮುಗಿದು ಹೋಗ್ತಿದೆ, ಆಯುವೂ ಕಳೆದು ಹೋಗ್ತಿದೆ, ದೇಹದ ಬಲ ಇಂದ್ರಿಯ ಬಲನೂ ಕುಂದಿ ಹೋಗ್ತಿದೆ. ಅದರ ಲಭಿಸಿದ್ದು ಏನು ಹೇಳ್ರಿ? ಧನ ಸಂಪಾದನೆ ಆಯಿತು, ವಸ್ತ್ರ ಒಡವೆಗಳ ಸಂಗ್ರಹಣೆ ಆಯಿತು, ನಾನಾ ಪ್ರಕಾರದ ಭೋಜ್ಯ ಪದಾರ್ಥಗಳನ್ನು ಸಿದ್ಧ ಮಾಡುವಂಥ ಕಲೆಯನ್ನು ಕಲ್ಕೊಂಡದ್ದಾಯಿತು, ತಿಂದದ್ದಾಯಿತು, ಭವಿಷ್ಯದ್ದಾಯಿತು. ಅದರ ಲಾಭ ಏನಾಯಿತು? ಕರ್ಮದ ಉದಯದ ಅನುಸಾರ ಕಾರ್ಯ ಆಯಿತು, ನವೀನ ಕರ್ಮದ ಸಂಚಯ ಮಾತ್ರ ಆಯ್ತು. ಬೇರೆ ಏನೂ ಇಲ್ಲ. ನಿಶ್ಚಿತವಾಗಿ ಆದದ್ದು ಅದಷ್ಟ, ಮತ್ತು ನಿಶ್ಚಿತವಾಗಿ ಅದನ್ನಷ್ಟೇ ಆಗಗೊಡದೇ ಇರೋದ ಇದು ಹಿತದ ಮಾರ್ಗದಲ್ಲಿ ಹೋಗುವಂಥ ಜೀವನ ಕರ್ತವ್ಯ. ಅದಷ್ಟೇ ಆಗಗೊಡದಿರೋ ಏನ ನವೀನ ಬಂಧ ಆಗಗೊಡದೇ ಇರೋದು ಯಾರ ಕರ್ತವ್ಯ? ಸಮನಸ್ಕ ಜೀವನ ಕರ್ತವ್ಯ. ಅಸಂಜ್ಞೆಯವರೆಗಂತೂ ಈ ಕಾರ್ಯ ಸಂಭವ ಇಲ್ಲ. ನೋಡ್ರಿ, ಸಂಜ್ಞೆ ಜೀವಕ್ಕನ ಪರ್ಯಾಪ್ತ ಜೀವಕ್ಕನ ಮೋಹನೀಯ ಮೊದಲಾದ 8 ಕರ್ಮಗಳದ್ದು ಉತ್ಕೃಷ್ಟ ಬಂಧ ಆಗ್ತಿದೆ ಅಂದ ಮೇಲೆ ಸಂಜ್ಞೆ ಪಂಚೇಂದ್ರಿಯ ಪರ್ಯಾಪ್ತ ಜೀವದಿಂದನ ಈ ಕಾರ್ಯ ಆಗೋ ಸಾಧ್ಯತೆ ಏನ? ಜಡಚೇತನಗಳ ನಿರ್ಣಯ, ಜಡಚೇತನಗಳ ಸ್ವತಂತ್ರತೆಯ ವಿಶ್ವಾಸ, ಆ ಜಡಚೇತನಗಳ ಸ್ವತಂತ್ರ ಪರನಿರಪೇಕ್ಷ ಪರಿಣಮನದ ಅವಲೋಕನೆ ಪೂರ್ವಕ ಸ್ವಭಾವದ ಅನುಭವ. ಮತ್ತು ಇದಷ್ಟನ್ನೇ ಮಾಡಲಿಲ್ಲ ಅಂತಂದ್ರೆ ಅದರ ಫಲ ಏನಿದೆ ರೀ? ಅನಂತ ಸಂಸಾರ. ಕಾರ್ಯ ಇಷ್ಟ ಮಾಡೋದಿದೆ, ಇದಿಷ್ಟೇ ಮಾಡಲಿಲ್ಲ ಅಂತಂದ್ರೆ ಅದರ ಫಲ ಅನಂತ ಸಂಸಾರ ಇದೆ. ಹೆಚ್ಚಿಗೆ ಏನು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ? ಸೂಜ್ಞನಿಗೆ ಸಂಕೇತವೇ ಪರ್ಯಾಪ್ತ ಇದೆ. ಸೂಜ್ಞನಿಗೆ ಸಂಕೇತ ಮಾತ್ರ ಪರ್ಯಾಪ್ತ ಇದೆ. ಏನು? ಬರೇ ಇಷ್ಟ ಮಾಡೋದಿದೆ, ಇಷ್ಟ ಮಾಡದಿದ್ರೆ ಅನಂತ ಸಂಸಾರ ಇದೆ. ಅನಂತ ಕಾಲದೊಳಗೆ ಇಷ್ಟೇ ಮಾಡಲಿಲ್ಲರೆ ನಾವು ಏನ? ಪ್ರತಿಯೊಂದು ಪದಾರ್ಥ ಅನಾದಿ ಅನಂತ ಈ ವಿಶ್ವದೊಳಗೆ ನಿರ್ಬಾಧ ರೂಪದಿಂದ ಇರ್ತಿದೆ. ಪರದಿಂದ ಯಾವ ಬಾಧೆನೂ ಇಲ್ಲ, ನಿರ್ಬಾಧ ರೂಪದಿಂದ ಇರ್ತಿದೆ. ಅದಕ್ಕೆ ಯಾವುದರದ್ದು ತನ್ನ ಪರಿಣಮನದೊಳಗ ಅನ್ಯ ಯಾವುದರದ್ದು ಅಪೇಕ್ಷೆ ಯಾವ ಕಾಲದಲ್ಲೂ ಇರುವುದಿಲ್ಲ. ಇಷ್ಟ ಮಾತರೆ, ಇಷ್ಟ ಮಾತಿನ ಸ್ವೀಕಾರ ಯಾವ ಜೀವಕ್ಕೆ ಆಗ್ತಿದೆಯೋ ಆ ಸ್ವೀಕಾರದ ಫಲಸ್ವರೂಪವಾಗಿ ನಿರಾಕುಲ ಅತೀಂದ್ರಿಯ ಆನಂದ ಸಾಗರದ ಉಕ್ಕತಾ ಇರುವಂಥ, ನಿರಂತರ ಉಕ್ಕಿವರ ಚೆಲ್ಲುತ್ತಾ ಇರುವಂಥ ಅತೀಂದ್ರಿಯ ಆನಂದದ ಸಂವೇದನ, ಅನಂತ ಅನಂತ ಗುಣಗಳ ಅನಂತ ಪರ್ಯಾಯಗಳ ಅನಂತ ಅವಿಭಾಗ ಪ್ರತಿಚ್ಛೇದಗಳ ಮೇಲೆ ಆ ಅತೀಂದ್ರಿಯ ಆನಂದ ಅಪ್ಪಳಿಸಿ ಪರಮಶಾಂತ ಅನಾದಿ ಕಾಲದ ಅವದಾಹ ಬಿಟ್ಟು. ಮತ್ತು ಅದು ಒಂದು ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಮತ್ತು ಅನಂತ ಕಾಲ ನಮ್ದ. ಅರೆ ಮತ್ತಂದ್ರೆ ಈಗ ಕಳೆದು ಹೋಗಿದ್ದೆ ಅಷ್ಟು ಅನಂತೋ ಏನು ಅದಕ್ಕಿಂತ ಹೆಚ್ಚು ಅನಂತೋ ಯಾರಿಗೆ? ಆದರೆ ಮತ್ತೊಮ್ಮೆ ಯಾವತ್ತಾದರೂ ಇಂಥದ್ದು ಯಾವುದಾದ್ರೂ ಭವ ಶಿಖರನೋ ಅಲ್ಲಿಯೂ ಇದಕ್ಕೆ ಕಾರ್ಯ ಮಾಡಬೇಕು. ಯಾವ ಕಾರ್ಯ? ಜಡಚೇತನಗಳ ಸ್ವತಂತ್ರ ವಿದ್ಯಮಾನತೆ ಮತ್ತು ನಿರಂತರ ಸ್ವಾಧೀನ ಪರಿಣಮನ.
ತಿಳಿತಾ ಇದೆಯಲ್ಲ, ಕಠಿಣ ಏನೂ ಇಲ್ಲ. ಆದರೆ ಮಾಡದೇ ಇರೋದೇ ಏನಿದೆ, ಈ ಜೀವದ ಪ್ರಮಾದಿದೆ, ಮಾಡ್ತಾ ಇಲ್ಲ ಅಂಥೇಳಿ ಕಠಿಣ. ಬರೀ 2 ಕರ್ಮದ ಪ್ರಭಾವ ಇಷ್ಟಿದೆ ರೀ. ಏನ, ಒಂದು ಆಯು ಕರ್ಮ, ಒಂದು ಸಾತ ಅಥವಾ ಅಸಾತಾಗಿದೆ. ನಮ್ಮ ಜೀವನ ಎಲ್ಲ ಅಲ್ಲೇ ಇದೆ. ಬರೀ ನಾವು ಇನ್ನೊಬ್ಬರನ್ನು ಅಳತೆ ಅದರದಿಂದ ಮಾಡ್ತೇವೆ. ಅವರು ಸುಖಿ ಇದ್ದಾರೆ, ಅವರು ದುಃಖಿ ಇದ್ದಾರೆ. ಇವರಿಂದ ಹಾನಿ ಇದೆ, ಇವರಿಂದ ಭಯ ಇದೆ. ಅವ ನಾಶ ಆದಲ್ಲ, ಇನ್ನು ನಾನು ಭಯಮುಕ್ತ. ಆದ್ರೆ ಈ ಜೀವದ ಭಯ ಎಲ್ಲಿಯವರೆಗೆ ಆ ನಿರಾಕುಲ ಶಾಂತಿಯ ಸಾಗರ ಜ್ಞಾತ ಸ್ವಭಾವಿ ಚಿನ್ಮಾತ್ರ ಅಂತಃತತ್ವದ ನಿರ್ಣಯ ಅನುಭೂತಿ ಪ್ರತ್ಯಕ್ಷ ಆಸ್ವಾದದೊಳಗೆ ಬರುವುದಿಲ್ಲ, ಅಲ್ಲಿಯವರೆಗೆ ಇವ ನಿರ್ಭಯ ಆಗೋ ಸಾಧ್ಯ ಇಲ್ಲ. ಮುಖವಾಡ ಹಾಕೋತಾರೆ, ನನಗೆ ಯಾವುದರ ಭಯ ಇಲ್ಲ ಅಂಥೇಳಿ. ಆದರೆ ಭಯ ಇದೆ. ನನಗೆ ಹಿಂದೆ ಹೇಳಿದ್ರಲ್ಲ, ಹಿಂದಿನ ಕಲಶದೊಳಗೆ ಏನು ಹೇಳಿದ್ರು? ಎಲ್ಲಿ ಮಿಥ್ಯಾತ್ವ ಇದೆ ಅಲ್ಲಿ ಅಭಿಲಾಷೆ ಇದೆ. ಚರ್ಮ ಸುಲಿದ್ರೂ ಉಯ್ ಅನ್ನೋದಿಲ್ಲ, ಆದ್ರೂ ಕೂಡ ಅಭಿಲಾಷೆ ಇದೆ. ಏನು ಅಭಿಲಾಷೆ ಇದೆ? ಸ್ವರ್ಗದ ಅಭಿಲಾಷೆ, ಪಂಚೇಂದ್ರಿಯ ಸುಖದ ಅಭಿಲಾಷೆ. ಹಾಗಾದ್ರೆ ಅಭಿಲಾಷೆ ಇದ್ರೆ ಅದನ್ನು ಬಿಟ್ಟು ಯಾಕೆ ಬಂದ? ನೋಡ್ರಿ, ಈ ಪಂಚೇಂದ್ರಿಯ ಭೋಗ ಇಷ್ಟು ವಿಚಿತ್ರ ಇದೆ ಅಲ್ಲ. ಏನ, ಎಲ್ಲಿಯವರೆಗೆ ಈತ ಅವುಗಳದ್ದ ತ್ಯಾಗ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಈ ಜೀವಕ್ಕ ದುರ್ಗತಿ ತಪ್ಪಿದ್ದಲ್ಲ. ಪಂಚೇಂದ್ರಿಯ ಭೋಗದೊಳಗೆ ಎಲ್ಲಿಯವರೆಗೆ ಪ್ರವೃತ್ತಿ ಮಾಡ್ತಾನೋ ಅಲ್ಲಿಯವರೆಗೆ ಪಾಪದ ಬಂಧ ಹಾಕಿದೆ. ಇನ್ನು ಪಂಚೇಂದ್ರಿಯ ಭೋಗದ ತ್ಯಾಗ ಯಾವಾಗ ಮಾಡ್ತಾನೋ ಆ ತ್ಯಾಗದಿಂದ ಮತ್ತೆ ಅವುಗಳದ್ದೇ ಉಪಲಬ್ಧಿಯ ಸಂಯೋಗ ಇವನಿಗೆ ಆಗ್ತಿದೆ. ಇಂಥ ಒಂದು ದುರಿತ ಚಕ್ರದೊಳಗೆ ಇವು ಸಿಲುಕಿಕೊಂಡಿದೆ. ಇಂದು ತ್ಯಾಗ ಮಾಡಿದ ಅಂತಂದ್ರೆ ಅದರ ಫಲ ಏನಿದೆ ರೀ? ನಾಳೆ ಅದರದ್ದೇ ಪ್ರಾಪ್ತಿ. ತಿಳಿತಾ ಇದೆ? ಭೋಗದ ತ್ಯಾಗದ ಫಲ ಏನಿದೆ ರೀ? ಮತ್ತು ಭೋಗ ಸಾಮಗ್ರಿ, ಇಷ್ಟ ಸಾಮಗ್ರಿ ಇದ್ದೇ ಪ್ರಾಪ್ತಿ. ಮತ್ತು ಅಲ್ಲಿ ಏನಾಗೋದು ಹಾಗಾದ್ರೆ? ಮತ್ತು ಪಾಪದ ಬಂಧನ ಆಗುತ್ತೆ. ಈ ಚಕ್ರದಿಂದ ಹೊರಗೆ ಹಾಗೆ ಬರುತ್ತೆ. ಭೋಗದ ತ್ಯಾಗ, ಭೋಗ ಭೋಗಿಸೋದಾಗ್ಲಿ, ಭೋಗದ ತ್ಯಾಗ ಮಾಡೋದಾಗ್ಲಿ, ಇದ ತ್ರಿಕಾಲಿ ಯಾವ ನ್ಯಾಯಕ ತತ್ವ ಸ್ವಯಂ ಜೀವ ಇದ್ದಾನೋ ಅವನ ಸ್ವಭಾವದೊಳಗೆ ಇಲ್ಲ. ಆ ಭೋಗದೊಳಗನು ಭೋಗದ ತ್ಯಾಗದೊಳಗನು ಅವನಲ್ಲಿ ಯಾವ ಪ್ರಕಾರದ ಭಾವ ಆಗ್ತವೆಯೋ ಆ ಭಾವದಿಂದ ಅವನಿಗೆ ಸಂಸಾರ ಇದೆ. ಭೋಗದಿಂದನೂ ಅವುಗಳ ತ್ಯಾಗದಿಂದನೂ ಯಾವ ಭಾವ ಆಗ್ತವೆಯೋ ಆ ಭಾವದಿಂದ ಅವನಿಗೆ ಸಂಸಾರ ಇದೆ. ಒಂದೇ ಇದೆ ಸಂಸಾರದ ಛೇದ ಮಾಡುವ ಕಾರಣ. ಯಾವುದ? ಈ ಭೋಗ ಅಥವಾ ಭೋಗದ ತ್ಯಾಗ ತ್ರಿಕಾಲಿ ಇರುವಂಥ ಜೀವನಾಮದ ತತ್ವದೊಳಗ ಇಲ್ಲವೇ ಇಲ್ಲ. ಅದಕ್ಕೆ ಬಂಧ ಅಧಿಕಾರದ ಕಲಶಗಳ ಮುಂದೆ ಮುಂದೆ ಹೋಗ್ತಾ ಇರುವ ಹಾಗೆ ಬಂಧದ ಕಾರಣ ಶಿಥಿಲಾಗಬೇಕು. ಏನು ಹೇಳ್ತು? ಬಂಧ ಅಧಿಕಾರದ ಕಲಶಗಳ ಮುಂದೆ ಹೋಗ್ತಾ ಇದ್ದ ಹಾಗೆ ಬಂಧದ ಕಾರಣಗಳ ಶಿಥಿಲ. ಬಂಧದ ಕಾರಣ ಎಷ್ಟದವು? ಬಂಧದ ಕಾರಣ ಆಗಮದೊಳಗೆ 5 ಹೇಳಿದ್ರನು ಬಂಧದ ಕಾರಣ ಒಂದೇ ಇದೆ. ಏನ? ಬಂಧದ ಕಾರಣ ಆಗಮದೊಳಗೆ 5 ಹೇಳಿದ್ರನು ಕೂಡ ನಿಜವಾಗಿ ಬಂಧದ ಕಾರಣ ಒಂದೇ ಇದೆ. ಏನ? ಬಾಹ್ಯ ಸಾಮಗ್ರಿಯೊಳಗೆ ಅಭಿಲಾಷೆ. ಹಿಂದಿನ ಕಲಶದ ಸಾರಾಂಶ ಅಂತಲ್ಲ, ಬಾಹ್ಯ ಸಾಮಗ್ರಿಯೊಳಗೆ ಅಭಿಲಾಷೆ. ಬಾಹ್ಯ ಸಾಮಗ್ರಿ ಯಾವುದ? ಬಾಹ್ಯ ಸಾಮಗ್ರಿ ಒಂದು ದೇಹದಿಂದನ ಆರಂಭ ಆಗ್ತಿದೆ. ಮತ್ತು ಬಾಹ್ಯ ಸಾಮಗ್ರಿಯ ಅಭಾವ ಯಾವಾಗ ಆಗ್ತಿದೆ? ಒಂದು ದೇಹ ಬುದ್ಧಿಯ ಅಭಾವದೊಳಗನ ಅದರ
ವಿಶ್ವದೊಳಗೆ ಸಾಮಗ್ರಿ ಅಂತೂ ಇರೋದೆ. ಬಹಳ ಸುಂದರ ರೀತಿಯಿಂದ ಆಚಾರ್ಯ ಅಮೃತಚಂದ್ರ ದೇವ ಮತ್ತು ಪಾಂಡೆ ರಾಜಮಲ್ಲರ ಹೇಳ್ಕೊಂತ ಬಂದ ವಿಶ್ವದೊಳಗ ಕರ್ಮಯೋಗ್ಯ ಆಗುವಂಥ ಕಾರ್ಮಣ ವರ್ಗಣಗಳ ತುಂಬಿ ಹೋಗಿದ್ದಾವೆ. ಜೀವನಿಗೆ 5, 4, 3, 2 ಅಥವಾ 1 ಇಂದ್ರಿಯ ಕನಿಷ್ಠ ಪಕ್ಷ ಇದೆ. ಇರೋದನ್ನ ಯಾವ ಕಾಲಕ್ಕ ಈ ಮನ ವಚನ ಕಾಯದ ಪ್ರವೃತ್ತಿ. ಮನಸ್ಸಿಲ್ದಿದ್ರೂ ವಚನ ಕಾಯದ ಪ್ರವೃತ್ತಿ ಇರೋದಲ್ಲ, ವಚನ ಇಲ್ದಿದ್ರೂ ಕಾಯದ ಪ್ರವೃತ್ತಿ ಇರೋದಲ್ಲ, ಕಾಯದ ಮೇಲೆ ಕಾಯದ ಪ್ರವೃತ್ತಿ ಇರೋದು, ಇಂದ್ರಿಯ ಇದ್ದ ಮೇಲೆ ಇಂದ್ರಿಯ ವಿಷಯದೊಳಗ ಜೀವ ಅಭಿಲಾಷೆ ಇರೋದು. ಬಹಳ ಅದ್ಭುತ ಮಾತು ಹೇಳಿದರು. ಇನ್ನ ಜೀವದ ಯಾವ ಪರಿಣಾಮನ ಇದೆಯೋ ಅದರಿಂದ ಜಡ ಚೇತನ ಅಚೇತನ ಪದಾರ್ಥಗಳ ಘಾತ ಆಗೋದು. 2 ಕಲಶದ ಹಿಂದಿನ ಮಾತ್ರ ಇದೆ, ಬಹಳಷ್ಟು ಚರ್ಚೆ ಮಾಡಿದ್ದು ಇದೆ. ಅದರ ಬುದ್ಧಿಯೊಳಗ ಅಲ್ಲಿ ತಳಗ ಅವಿತು ಕೂತಿದೆಯೋ ಅಥವಾ ಹೊರಟು ಹೋಗಿದೆಯೋ ಗೊತ್ತಿಲ್ಲ. 4 ಕಾರಣ ಹೇಳಿದಾರಲ್ಲ, ಅವು ಇರೋ ನೋಡ್ರಿ. ಅವುಗಳ ವಿದ್ಯಮಾನತೆಯೊಳಗ ನೀನ ಬಂಧದ ಅಭಾವ ಮಾಡುವ ಸಾಮರ್ಥ್ಯ ನಿನ್ನಲ್ಲೇ ಇದೆ. ಈ ಸಮಯಕ್ಕಿದೆ ನೋಡ್ರಿ. ಹಿಂದಿತ್ತೇನೆಲ್ಲ ಎಷ್ಟು ಬಾರಿ ಸಿಕ್ಕಿತ್ತೋ ಇಲ್ಲೋ ಅದು ಯಾವುದ್ರದ್ದು ವಿಚಾರ ಮಾಡುವ ಅವಶ್ಯಕತೆ ಈಗ ನಮಗೆಲ್ಲ. ಒಂದು ಏನ ಬಾಹ್ಯ ಸಾಮಗ್ರಿಯೊಳಗೆ ಒಂದು ಜ್ಞಾನದರ್ಶನ ಸ್ವಭಾವಿ ಅರೂಪಿ ಚಿನ್ಮಾತ್ರ ಅಸಂಖ್ಯ ಪ್ರದೇಶಿ ಅನಂತ ಗುಣ ನಿಲಯನಾದಂಥ ಆ ನಿಜ ತತ್ವವನ್ನು ಬಿಟ್ಟು ಅದರ ಹೊರಗೆ ಯಾವುದಿದೆಯೋ ಅದನ್ನು ಬಿಟ್ಟು ಉಳಿದದ್ದು ಯಾವುದಿದೆಯೋ ಅದರಲ್ಲೇ ಅಭಿಲಾಷೆ ಏನಿದೆ ಅದು ಬಂಧದ ಕಾರಣ ಇದೆ, ಅದು ಸಂಸಾರ ಇದೆ, ಅದು ಚತುರ್ಗತಿಗಳಿಗೆ ಆಧಾರ ಇದೆ, ಅದು ದುಃಖದ ಮೂಲ ಇದೆ. ಏನು ಹೇಳ್ತು? ಒಂದು ಜ್ಞಾನದರ್ಶ ಏಗೋಮಿ ಸಸ್ಸದೋ ಅಪ್ಪ, ನಾನು ಏಕ 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 ಶಾಶ್ವತ ಆತ್ಮ. ಏನು ಎಂಥ ಆತ್ಮ? ಜ್ಞಾನದರ್ಶನ ಲಕ್ಷಣ, ಜ್ಞಾನದಂಶನ ಲಕ್ಷಣ. ಎಂಥ ಆತ್ಮ? ಏಗೋಮೇ ಸಸ್ಸದೋ ಅಪ್ಪ, ಆತ್ಮ ನಾನು ಏಕಿದ್ದೇನೆ, ಶಾಶ್ವತ. ಹಾಗಾದ್ರೆ ಆ ಏಕ ಶಾಶ್ವತ ಇರೋ ನಿನ್ನ ಲಕ್ಷಣ ಏನಪ್ಪ? ಜ್ಞಾನದರ್ಶನ. ಶೇಷಾಮೇ ಬಾಹಿರ ಭಾವ ಬಂತೇನಿಲ್ರ? ಆ ಬಾಹ್ಯ ಭಾವದೊಳಗ ಭಾವ ಶಬ್ದದ ಅರ್ಥ ವಸ್ತು ಅನ್ನೋದು ಕೂಡ ಇದೆ ರೀ. ಭಾವ ಶಬ್ದದ ಅರ್ಥ ಪರ್ಯಾಯ ಅನ್ನೋದು ಕೂಡ ಇದೆ ರೀ. ಭಾವ ಶಬ್ದದ ಅರ್ಥ ಗುಣ ಅನ್ನೋದು ಕೂಡ ಇದೆ ಆಗಮದೊಳಗ. ಆಗಮದ ಅಭ್ಯಾಸ ಯಾರು ಮಾಡ್ತಾರೋ, ಸನ್ನಿವೇಶಕ್ಕನುಸಾರವಾಗಿ ಯಾವ ಶಬ್ದದ ಅರ್ಥ ಯೋಗ್ಯ ರೂಪದಿಂದ ಯಾರು ಗ್ರಹಣ ಮಾಡ್ತಾರೋ ಅವರಿಗೆ ಇವೆಲ್ಲದರದ ಸ್ವಾಭಾವಿಕ ಪರಿಚಯ. ಭಾವ ಶಬ್ದದ ಅರ್ಥ ದ್ರವ್ಯನೂ ಇದೆ, ವಸ್ತುನೂ ಇದೆ. ಭಾವ ಶಬ್ದದ ಅರ್ಥ ಪರ್ಯಾಯನೂ ಇದೆ, ಶುದ್ಧ ಭಾವ್, ಶುಭ ಭಾವ್. ಅರೆ ಭಾವ ಶಬ್ದದ ಅರ್ಥ ಗುಣ ಕೂಡ ಇದೆ, ಶಕ್ತಿ, ತ್ರಿಕಾಲಿ ಶಕ್ತಿ. ಚೈತನ್ಯ ಭಾವ ಅಂದ್ರಲ್ಲ, ಜಡ ಭಾವ ಅಂದ್ರೆ ಅರ್ಥಾತ್ ಗುಣ. ಅದರ ಸಲುವಾಗಿ ಶೇಷಾಮೇ ಬಾಹಿರ ಭಾವ ಸೌವೇ ಸಂಜೋಗ ಲಕ್ಷಣ. ಹೇಳ್ರಲ್ಲ, ಏಗೋಮೇ ಸಸ್ಸದೋ ಅಪ್ಪ, ಜ್ಞಾನದಂಶನ ಲಕ್ಷಣ. ಶೇಷಾಮೇ ಬಾಹಿರ ಭಾವ ಸೌವೇ ಸಂಜೋಗ ಲಕ್ಷಣ. ಎಲ್ಲ ಸಂಯೋಗ. ಸಂಯೋಗ ಅಂದ ಮೇಲೆಯೇ ಅದರದ ವಿಯೋಗ ಆಗೋದು. ಸಂಯೋಗ ಅಂದ್ರೆ ಸ್ವಭಾವದೊಳಗೆ ಅದರ ಸ್ವೀಕಾರ ಆಗಿಲ್ಲ, ಸಂಯೋಗ ಜೊತೆಯಲ್ಲಿ ಇದೆ. ಸಂಯೋಗ ನನ್ನ ಹತ್ತಿರ ಇದೆ, ಜೊತೆಯಲ್ಲಿ ಇದೆ. ಅರೆ ಸಂಯೋಗ ಸವ್ವೇ ಸಂಯೋಗ ಲಕ್ಷಣ. ಯಾವುದು? ರಾಗ, ಶುಭ ಭಾವ, ದೀಕ್ಷಾದ ಭಾವ, ಕೇಶಲೋಚದ ಭಾವ, ಸಲ್ಲೇಖನದ ಭಾವ, ಉಪಕಾರ ಮಾಡುವ ಭಾವ, ಉಪಕಾರ ಮಾಡಿಸಿಕೊಳ್ಳದೇ ಇರುವ ಭಾವ, ಎಲ್ಲ ಏನದವು? ಅವು ಜೀವನ ಸ್ವಭಾವ ಅಲ್ಲ.
ಶೇಷಾಮೇ ಬಾಹಿರ ಭಾವ. ಅಷ್ಟಬಾಹುಡದೊಳಗೂ ಇದೆ, ನಿಯಮಸಾರದೊಳಗೂ ಇದೆ ಗಾಥೆ. ಅರೆ ಕುಂದರ ಯಾವ ಕಾರಣದಿಂದ ಇದ್ದಾರೆ ಅನ್ನೋದರ ಪತ್ತೆ ಹಚ್ಚೋದು ಬಹಳ ಕಠಿಣ ಇದೆ. ಕುಂದರಿದ್ದಾರೆ, ಅವರಿಗೆ ಯಾವಾಗೂ ಕುಂದ ಇಲ್ಲ, ಅವರ ಸಾಹಿತ್ಯಕ್ಕೆ ಯಾವಾಗೂ ಕುಂದ ಇಲ್ಲ, ಅವರ ಮಾತಿಗೆ ಅವರ ಆಚರಣೆಗೆ ಯಾವಾಗೂ ಭವ್ಯ ಜೀವರುಗಳ ಆಧಾರವರು. ಈ ಕಲಶದೊಳಗ ಏನು ಹೇಳ್ತಾ ಇದ್ದಾರೆ, ಈ ಅಜ್ಞಾನಿ ಜೀವನದೊಳಗ ಯಾವ ಬಂಧದ ಕಾರಣ ನಡೀತಾ ಇದೆಯೋ ಅದ ಜ್ಞಾನಿಯ ಜೀವನದೊಳಗ ಬಂಧದ ಕಾರಣ ಬಿಟ್ಟು ಹೋಗುವುದಕ್ಕೆ ಯಾವುದ ಆಧಾರ ಇದೆಯೋ ಬರೇ 2 ಕರ್ಮ, ಒಂದು ವೇದನೀಯ ಕರ್ಮ, ಒಂದು ಆಯು ಕರ್ಮ. 2 ಏನದವ್ರಿ? ಆಘಾತಿ ಅದ. ಮತ್ತು ಅದರಿಂದ ಏನಾಗ್ತಾ ಇದೆ? ಜೀವದ ಘಾತ ಆಗ್ತಾ ಇದೆ. ಅರೆ ಸಾತಾ ವೇದನೀಯದಿಂದ ಜೀವ ಸುಖಿ ಆಗುತ್ತಾನೆ, ಅಸಾತಾ ವೇದನೀಯದಿಂದ ದುಃಖಿ ಆಗುತ್ತಾನೆ. ಆಯುವಿನ ಪೂರ್ಣತೆಯಿಂದ ಮರಣಕ್ಕೆ ಪ್ರಾಪ್ತ ಆಗುತ್ತಾನೆ. ಆಯುವಿನ ಉದಯಿರುಳದೊಳಗ ಜೀವನ ಮರಣದ್ದು ಕೂಡ ಸ್ವರೂಪ ಏನು ಹೇಳ್ತು? ಮರಣ ಯಾವುದಕ್ಕಂತಾರು? ಈಗ ಹೇಳ್ತ್ರಿ, ಮರಣ ಯಾವುದಕ್ಕಂತಾರು? ಔದಯಿಕ ಶರೀರ ಬಿಟ್ಟು ಹೋಗುವುದರ ಹೆಸರ ಮರಣ. ಕಾರ್ಮಣ ಶರೀರ ನಡೀತಾ ಇರ್ತಿದೆ, ವಿದ್ಯಮಾನ ಇದೆ. ಈ ಜೀವಕ್ಕ ಯಾವುದು ಜನ್ಮಕ್ಕ ಆಧಾರ ಇದೆಯೋ, ಅನೇಕ ಜನ್ಮಗಳ ಆಧಾರ ಇದೆಯೋ ಅದು ಮರಣ ಇದೆ. ಅನೇಕ ಜನ್ಮಗಳ ಆಧಾರ ಯಾವ್ದ? ಕಾರ್ಮಣ ಶರೀರ. ಜನ್ಮ ಯಾವುದರಲ್ಲಿ ಇಲ್ಲವೋ, ಯಾವುದರ ನಂತರ ಜನ್ಮ ಆಗುವುದಿಲ್ಲವೋ ಅದರ ಹೆಸರು ಮರಣ ಇಲ್ಲ. ಅದರ ಹೆಸರು ಬೇರೆನರೇ. ಏನ? ಯಾವುದರ ನಂತರ ಜನ್ಮ ಆಗುವುದಿಲ್ಲ ಅದರ ಹೆಸರು ಬೇರೆನ. ಅದರ ಹೆಸರೇನ? ನಿರ್ವಾಣ. ಮೊನ್ನೆ ಆಚರಣೆ ಮಾಡಿತ್ತಲ್ಲ, ನಿರ್ವಾಣ. ದೇಹಂತೂ ಬಿಟ್ಟು ಹೋಯಿತು, ಔದಾರಿಕ ಶರೀರಂತೂ ಬಿಟ್ಟು ಹೋಯಿತು, ಜೊತೆಯಲ್ಲಿ ಕಾರ್ಮಣ ಶರೀರದ ಅಭಾವ ಆಯಿತು. ಮತ್ತು ಜನ್ಮದ ಕಾರಣ ಇಲ್ಲವೇ ಇಲ್ಲ, ಶಾಶ್ವತ ಎಂದೂ ಇಲ್ಲ. ಅದಕ್ಕೇನಂದ್ರು ನಿರ್ವಾಣ. ಔದಾರಿಕ ಶರೀರ ಬಿಟ್ಟು ಹೋಗ್ತಿದೆ ಮತ್ತು ಜನ್ಮದ ಕಾರಣ ವಿದ್ಯಮಾನ ಇರ್ತಿದೆ, ಅದಕ್ಕೇನಂತಾರೋ ಮರಣ. ಔದಾರಿಕ ಶರೀರ ಬಿಟ್ಟು ಹೋಯ್ತು, ಜನ್ಮದ ಕಾರಣ ವಿದ್ಯಮಾನ ಇದೆ. ಯಾವುದದ? ಕಾರ್ಮಣ ಶರೀರ. ಹಾಗಾದ್ರೆ ಈ ಕಲಶದ ತುಂಬೆಲ್ಲ ಏನು ಹೇಳಿದ್ರು? ಒಂದು ಪದಖಂಡ ನೋಡೋಣ. ಇಹ ಏತತ್ ಅಜ್ಞಾನಂ, ಮಿಥ್ಯಾತ್ವ ಪರಿಣಾಮದ ಒಂದು ಅಂಗವನ್ನು ತೋರಿಸಿಕೊಡುತ್ತಾರೆ. ಇದು ಒಂದು ಇದೆ ರೀ, ಉಳಿದದ್ದು ಎಷ್ಟದವು? ಒಂದು ಅಂಗಿದ. ಏನ? ನಾನು ಅವನ ಸಾಯಿಸ್ತೇನೋ, ನಾನು ಅವನ ಸುಖಿ ಮಾಡ್ತೇನೋ, ಅವನ ನನ್ನ ಸಾಯಿಸ್ತಾ, ಅವನಿಂದ ನನಗೆ ದುಃಖ ಆಗ್ತಾ ಇದೆ. ಏನಿದೆ ರೀ? ಇವನೇ ನನ್ನ ಸುಖದ ಕಾರಣ, ಇವನಿಂದ ನನಗೆ ಸುಖ ಆಗೋದ, ಇವನಿಂದನ ದುಃಖ. ನಾನು ಅವನನ್ನು ಸುಖಿ ಮಾಡ್ತೇನೆ, ಮಕ್ಕಳನ್ನು ಸುಖಿ ಮಾಡ್ತೇನೆ. ಇದೇನಿಲ್ಲ, ಬರೀ ಒಂದು ಅಂಗರಿ ಇದೆ. ಇನ್ನು ಇಂಥವು ಎಷ್ಟು ಸುಂದರ ದೃಢವಾದ ಅಂಗಗಳಾದರೂ ಇದಾವೆ, ಯಾರಿಗೆ ಗೊತ್ತರಿ? ಯಾವ್ದಾದ್ರು ಮಿಥ್ಯಾತ್ವದ್ದು ಅದನ್ನು ನಾವು ಸದೈವ ಜೋಪಾನ ಮಾಡ್ತಾ ಇದ್ದೇವೆ, ಸಂರಕ್ಷಣೆ ಮಾಡ್ತಾ ಇದ್ದೇವೆ, ಪೋಷಿಸ್ತಾ ಇದ್ದೇವೆ, ರಕ್ಷಿಸ್ತಾ ಇದ್ದೇವೆ. ಏನು ಮಾಡೋದ? ದುಃಖ ಬೇಡ, ಮರಣ ಬೇಡ ಅಂದ್ರೆ ಹೇಗೆ ಸಾಧ್ಯ ಇದೆ? ಪರಾಧೀನತೆ ಬೇಡ ಅಂದ್ರೆ ಹೇಗೆ ಸಾಧ್ಯ ಇದೆ? ಮಿಥ್ಯಾತ್ವ ಪರಿಣಾಮದ ಒಂದು ಅಂಗವನ್ನು ತೋರಿಸಿಕೊಡುತ್ತಾರೆ. ಇಂಥ ಒಂದು ಭಾವವು ಮಿಥ್ಯಾತ್ವಮಯವಿದೆ. ಈ ಮಾತಂತೂ ನಮಗೆ ಬಹಳ ಬಾರಿ ಗೊತ್ತಿತ್ತು. ಆದರೆ ಒಂದು ಅಂಗ ಅಂತ ಹೇಳಿದ್ರಲ್ಲ, ಇದು ಎಲ್ಲೋ ನಮಗೆ ಬಾಧೆ ಮಾಡ್ತಿದೆ, ಅಥವಾ ನಮ್ಮ ಮಿಥ್ಯಾತ್ವಕ್ಕೆ ಬಾಧೆ ಮಾಡ್ತಿದೆ, ನಮ್ಮ ವಿಪರೀತ ಮನ್ನನಿಗೆ ಧಕ್ಕೆ ತಗಲಿಸಿ ಎಳಿಲ್ಲಿಂದ ನೀ ಅಂಥೇಳಿ ಅದನ್ನು ಎಳಿಸಲಿಕ್ಕೆ ಅನುಕೂಲ ಆಗಬಹುದು
ಏನ ಒಂದು ಅಂಗವನ್ನು ತೋರಿಸಿಕೊಡುತ್ತಾರೆ. ಒಂದು ಅಂಗ ಅರೆ ಸಮ್ಯಕ್ ದರ್ಶನದು ಯಾವ 8 ಅಂಗ ಹೇಳಿದಾರಲ್ಲ, ಮಿಥ್ಯಾತ್ವದು ಎಷ್ಟು ಅಂಗ ಇದಾವೆ? 8 ಅದಾವು. ಮಿಥ್ಯಾತ್ವದ ಅಂಗಗಳು ಎಷ್ಟು ಅದಾವ? ಆಗಮದಲ್ಲಿ ಹೇಳಿಲ್ಲ. 5 ಮಿಥ್ಯಾತ್ವ ಹೇಳಿದ್ರು, ಮೊದಲು 2 ಮಿಥ್ಯಾತ್ವ ಹೇಳಿದ್ರು. ಅವ ಅಂಗಲ್ಲ, ಪೂರ ಮಿಥ್ಯಾತ್ವ ಅದಾವ್ರಿ. ಒಂದು ಅಗ್ರಹಿತ, ಒಂದು ಗ್ರಹಿತ, ಆಮೇಲೆ ಮತ್ತೆ 5 ಮಿಥ್ಯಾತ್ವ, ಜ್ಞಾನ ಮಿಥ್ಯಾತ್ವ, ಇವೆಲ್ಲ ಹೇಳಿದ್ರಲ್ಲ. ಅರಹಂತ ಇಂಥ ಒಂದು ಭಾವವು ಮಿಥ್ಯಾತ್ವಮಯವಿದೆ. ಅದು ಎಂಥ ಭಾವವಿದೆ? ಆ ಭಾವವು ಹೀಗಿದೆ. ಯಾವನೋ ಪುರುಷನು ಅಂದ್ರೆ ಎಲ್ಲಿ ಹುಡುಕೋದವನ? ಯಾವನೋ ಪುರುಷನು ಅಂದ್ರೆ ಎಲ್ಲಿ ಹುಡುಕೋದು? ಪುರುಷ ಅಂದ್ರೆ ಪುರುಷರ ಕಡೆನೇ ಹೋಗೋದಲ್ಲ, ಸ್ತ್ರೀಯರದೇನಿಲ್ಲ. ಪುರುಷ ಅಂದ್ರೆ ಯಾವನೋ ಪುರುಷ ಅಂದ್ರೆ ಯಾವನೋ ಆತ್ಮ ಇಲ್ಲ, ಹಾಗೇನಿದೆ. ಆತ್ಮನ ಯಾವುದೋ ಒಂದು ಭಾವದೊಳಗೆ ಹೀಗಿದೆ, ಒಂದು ಅಂಗ ಹೀಗಿದೆ, ಮಿಥ್ಯಾತ್ವಮಯ ಇದೆ ಅಂತ. ಅವನ ಭಾವ ಮಿಥ್ಯಾತ್ವಮಯ ಆಗಿರುತ್ತದೆ. ಏನು? ಅನ್ಯ ಪುರುಷನ ಮರಣ, ಪ್ರಾಣಘಾತ, ಜೀವಿತ, ಪ್ರಾಣ ರಕ್ಷಣೆ, ದುಃಖ, ಅನಿಷ್ಟ, ಸಂಯೋಗ, ಸೌಖ್ಯ, ಇಷ್ಟ ಪ್ರಾಪ್ತಿಯಂಥ ಕಾರ್ಯಗಳನ್ನು ಮಾಡುತ್ತಾನೆ ಅನ್ನೋದು ಇವನ ಅಭಿಪ್ರಾಯದೊಳಗಿದೆ. ಜೀವ ಮಾಡ್ತಾನೇನ? ಪುರುಷ ಅಂದ್ರೆ ಜೀವ ಮಾಡ್ತಾನೇನ? ಯಾವನೋ ಪುರುಷ ತಜ್ಞ, ಸ್ಪೆಷಲಿಸ್ಟ್ ಮಾಡ್ತಾನೆ, ಗುಣ ಮಾಡ್ತಾ, ಜೀವನ ಕೊಟ್ಟೇನಿಲ್ಲ, ಜೀವನ ದಾನ ಮಾಡಿದೇನಿಲ್ಲ, ಸ್ಪೆಷಲಿಸ್ಟ್ ರೀ. ಮಾಡಿದ್ದೇನೆ, ರಕ್ತ ಕೊಟ್ಟವ ಮಾಡಿದೇನಿಲ್ಲ, ಕಣ್ಣು ಕೊಟ್ಟವ ಮಾಡಿದೇನಿಲ್ಲ, ಏನೇನು ಕೊಟ್ಟ, ಕಿಡ್ನಿ ಬಿಡ್ನಿ ಏನೇನು ಅದಾವಲ್ಲ. ಸರಿ, ಎರಡೇ ಹೇಳಿದ್ರು, ಒಂದು ಅಂಗದೊಳಗ ಇವು 2 ವಿಭಾಗ ಆಗ್ತವೆ. ಇದರ ವಿಶೇಷ ಚರ್ಚೆ ಸರ್ವಸಿದ್ಧಿ